ಒಂದಿಷ್ಟು ಕಾಟನ್ ಬಟ್ಟೆ ಇದ್ದರೆ ಸಾಕು, ಸಾವಿರಾರು ರೋಗಗಳನ್ನು ನಿವಾರಣೆ ಮಾಡ್ಕೋಬೋದು. ಯಾವ ಭಾಗದಲ್ಲಿ ಸಮಸ್ಯೆ ಇದೆಯಲ್ಲ ಆ ಭಾಗಕ್ಕೆ ಬೇರೆ ಯಾವುದೇ ಸ್ಕಿನ್ ಅಲರ್ಜಿ ಇದ್ರೂ ಆ ಸ್ಕಿನ್ ಅಲರ್ಜಿ ಇರತಕ್ಕಂಥ ಜಾಗಕ್ಕೆ ಆಗ್ಬೋದು. ಭಾಳ ಜನರಿಗೆ ಕಣ್ಣು ಕಾಣಿಸೋದಿಲ್ಲ ಸರಿಯಾಗಿ. ಹೀಗೆ 3 ತಿಂಗಳು ಸತತ ಮಾಡಿ ನೋಡಿ, ಭಯಾನಕ ರೋಗಗಳು ನಿವಾರಣೆ ಆಗ್ತಾ ಬರ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಒಂದಿಷ್ಟು ಕಾಟನ್ ಬಟ್ಟೆ ಇದ್ದರೆ ಸಾಕು, ಸಾವಿರಾರು ರೋಗಗಳನ್ನು ನಿವಾರಣೆ ಮಾಡ್ಕೋಬೋದು. ಏನದಕ್ಕೆ, ಯಾವ ಚಿಕಿತ್ಸೆ ಅಂತ ನಿಮಗೆ ಪ್ರಶ್ನೆ ಹುಟ್ಟಬಹುದು. ಇದನ್ನು ನಮ್ಮ ನ್ಯಾಚುರೋಪತಿಯಲ್ಲಿ ಕೋಲ್ಡ್ ಪ್ಯಾಕ್, ಹೈಡ್ರೋ ಪ್ಯಾಕ್ ಅಂತ ಕರೀತಾರೆ. ಈ ಥರ ಉದ್ದನೆ ಬಟ್ಟೆ ನಾನು ಮೇಲೆ ಹಾಕೊಳ್ಳೋ ಶಲ್ಯನೇ ಈ ರೀತಿ ಮಡಚಿದ್ದೇನೆ. ನೀವು ಕಾಟನ್ ಸಾರಿ ಬಟ್ಟೆ ವೈಟ್ ಕಲರ್ ಇದ್ದರೆ ಭಾಳ ಒಳ್ಳೆಯದು. ಇದನ್ನೇನು ಮಾಡಬೇಕು, ನೀರಲ್ಲಿ ಅದ್ದಬೇಕು. ನೀರಲ್ಲಿ ಅದ್ದಿ ಜಾಸ್ತಿ ಹಿಂಡಬಾರ್ದು, ಸ್ವಲ್ಪ ತಂಪಿರ್ಬೇಕು ಅದರಲ್ಲಿ. ಅಂದರೆ ನೀರು ಸೋರದೇ ಇರೋ ಥರ ಜಸ್ಟ್ ಸ್ಲೈಟಾಗಿ ಹಿಂಡಿ ಅದನ್ನೇನು ಮಾಡಬೇಕಂದ್ರೆ ಹೊಟ್ಟೆಗೆ ಸುತ್ತಬೇಕು ಅಥವಾ ಎದೆಗೆ ಸುತ್ಕೋಬೇಕು. ಒಟ್ಟಿನಲ್ಲಿ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆಯಲ್ಲ ಆ ಭಾಗಕ್ಕೆ ಈ ರೀತಿ ಸುತ್ತೋದು. ಎಷ್ಟು ಸುತ್ತಬೇಕು? ಕನಿಷ್ಠ 8ರಿಂದ 10 ಸುತ್ತು. 8ರಿಂದ ಅಷ್ಟು ಉದ್ದ ಇರಬೇಕು. ಈಗ ಇಲ್ಲಿ ನನಗೆ 3 ಸುತ್ತಕ್ಕಾಗಿದೆ, ಯಾಕಂದ್ರೆ ಚಿಕ್ಕದಿದೆ. ಹೀಗೆ ಸುತ್ತಬೇಕು. ಸುತ್ತಿ 1 ತಾಸು ರೆಸ್ಟ್ ಮಾಡೋ ಒಂದು ವ್ಯವಸ್ಥೆ ಇದ್ದರೆ ಮಲ್ಕೊಂಡ್ಬಿಡ್ಬೇಕು. ರೆಸ್ಟ್ ಮಾಡಲಿಕ್ಕಾಗಿಲ್ಲ ಅಂದರೆ ಹೀಗೆ ಸುತ್ತಕೊಂಡೆ ಏನಾದ್ರು ಸ್ವಲ್ಪ ಕುತ್ಕೊಂಡು ಕೆಲಸ ಮಾಡಿದ್ರೆ ಮಾಡ್ಬೋದು, ಅಥವಾ ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಮಾಡ್ಬೋದು. ಇನ್ನು ಸುತ್ತಕೊಂಡಲ್ಲೇ ಅದೇನಾಗುತ್ತೆ, ಮೇಲಿಂದೆಲ್ಲ ಡ್ರೈ ಆಗುತ್ತೆ. ಅದನ್ನು ಸುತ್ತಬೇಕಂದ್ರೆ ಏನು ಮಾಡಬೇಕು, ಹೊಟ್ಟೆ ಮೇಲೆ ಬಟ್ಟೆ ಇರಬಾರ್ದು, ನೇರವಾಗಿ ಹೊಟ್ಟೆಗಿನ ಸುತ್ತಬೇಕು. ಅಂದರೆ ಈ ಬಟ್ಟೆ ಇದೆಲ್ಲ ಇದು ನೇರವಾಗಿ, ತಂಪು ಬಟ್ಟೆ ನೇರವಾಗಿ ಹೊಟ್ಟೆಗೆ ತಾಗೋ ರೀತಿಯಲ್ಲಿ. ಈಗ ನಾನು ಶರ್ಟ್ ಮೇಲೆ ಸುತ್ತದೆ, ನೀವು ಶರ್ಟ್ ಮೇಲೆ ಸುತ್ತಂಗಿಲ್ಲ, ಪೂರ್ತಿ ಹೊಟ್ಟೆಗೆ ತಾಗೋ ರೀತಿಯಲ್ಲಿ ಹೀಗೆ ಬಟ್ಟೆ ಇಲ್ದಂಗೆ ಡೈರೆಕ್ಟಾಗಿ ಹೊಟ್ಟೆ ಮೇಲೆ ಸುತ್ತಬೇಕು. ಹೀಗೆ ಹೊಟ್ಟೆಗೆ ಸುತ್ತೋದು, ಎದೆಗೆ ಸುತ್ತೋದು, ಆಮೇಲೆ ಕೈಯಲ್ಲಿ ಇಲ್ಲೇನೋ ಸಮಸ್ಯೆ ಜಾಯಿಂಟ್ಸಲ್ಲಿದ್ದರೆ ಕೈಗೆ ಸುತ್ತೋದು. ಭಾಳ ಜನರಿಗೆ ಕಣ್ಣು ಕಾಣಿಸೋದಿಲ್ಲ ಸರಿಯಾಗಿ, ಕಣ್ಣಿನ ಸಮಸ್ಯೆ ಇರ್ತದೆ. ಅಂಥವ್ರು ಒಂದು ತೆಳುವಾದ ಪಟ್ಟಿ ಮಾಡಿ ಕಣ್ಣಿಗೆ ಒಂದು ಸುತ್ತೋದು. ಐ ಪ್ಯಾಕ್ ಅಂತ ಕರೀತಾರೆ. ಅಬ್ಡಮನ್ ಪ್ಯಾಕ್, ಚೆಸ್ಟ್ ಪ್ಯಾಕ್, ಐ ಪ್ಯಾಕ್, ಮತ್ತು ನೀ ಪ್ಯಾಕ್, ಬ್ಯಾಕ್ ಪ್ಯಾಕ್, ಆಮೇಲೆ ನೆಕ್ ಪ್ಯಾಕ್. ಹೀಗೆ ಎಲ್ಲಿ ನೋವಿರ್ತದೆ, ಎಲ್ಲಿ ಸಮಸ್ಯೆ ಇರ್ತದೆ, ಅವು ಚರ್ಮದ ಕಾಯಿಲೆಗಳು ಏನೇ ಇರಲಿ, ಮತ್ತು ಕೀವಾಗಿ ಗಾಯ ಆಗಿ ಭಯಂಕರ ಏನಾಗಿರ್ತಲ್ಲ ಅಂಥ ಒಂದು ಸಮಸ್ಯೆಗಳಲ್ಲಿ ಮಾತ್ರ ಸ್ವಲ್ಪ ವೈದ್ಯರ ಸಲಹೆ ಬರ್ಕೊಂಡು ಬಳಸಿ. ಬೇರೆ ಯಾವುದೇ ಸ್ಕಿನ್ ಅಲರ್ಜಿ ಇದ್ರೂ ಆ ಸ್ಕಿನ್ ಅಲರ್ಜಿ ಇರತಕ್ಕಂಥ ಜಾಗಕ್ಕಾಗ್ಬೋದು. ಹಾಗೆ ದೇಹದ ವಿಭಿನ್ನ ಭಾಗದಲ್ಲಿ ಏನೇನು ಸಮಸ್ಯೆ ಇದ್ದಾವೆ, ಈ ಹೊಟ್ಟೆಗೆ ಸುತ್ತಿದ್ರಂತೂ ಆಲ್ಮೋಸ್ಟ್ ಎಲ್ಲ ರೋಗನೂ ಇಲ್ಲೇ ಹುಟ್ಟೋದು. ಕಿಡ್ನಿ, ಲಿವರು, ಆಮೇಲೆ ಪಿತ್ತಕೋಶ, ಮೇದೋಜೀರಕ ಗ್ರಂಥಿ, ಸಣ್ಣ ಕರಳು, ದೊಡ್ಡ ಕರಳು, ಇವಿಷ್ಟೆಲ್ಲ ಇದು ಇಂಜನ್ ಇದ್ದಂಗೆ. ಇದು ಗಾಡಿ ತೊಗೋಬೇಕಾದ್ರೆ ನಾವೇನು ವಿಚಾರ ಮಾಡ್ತೀವಿ, ಸ್ವಲ್ಪ ಟೈರ್ ಗೀರ್ ಏನಾದ್ರು ವ್ಯತ್ಯಾಸ ಆದರೂ ಹಾಕಿಸ್ಕೊಳ್ತೀವಿ. ಇಂಜನ್ ಚೆನ್ನಾಗಿರ್ಬೇಕು, ಬಾಡಿ ಏನಾರಾದರೂ ಪೇಂಟ್ ಮಾಡಿಸ್ಕೊತೀವಿ. ಮೇನ್ ಇಂಜನ್ ಚೆನ್ನಾಗಿರ್ಬೇಕಂತ ಹುಡುಕ್ತೇವೆ. ಇಂಜನ್ ಚೆನ್ನಾಗಿದ್ದರೆ ಗಾಡಿ ಓಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಕೈ ಕಾಲು ಏನೋ ಬೇರೆ ಭಾಗಕ್ಕೆ ಏನೋ ಎಫೆಕ್ಟ್ ಆದರೂ ಕೂಡ ಅದನ್ನ ಹೇಗೋ ಸರಿ ಮಾಡ್ಕೋಬೋದು. ಆದರೆ ಹೊಟ್ಟೆಗೆ ನಾವು ನೀ ಕ್ಯಾಪ್ ಅಂಥೇಳಿ ಏನೋ ಆಪ್ರೇಷನ್ ಮಾಡಿಸ್ಬಾರ್ದು. ಆರ್ಟಿಫಿಷಿಯಲ್ ನೀ ಕ್ಯಾಪ್ ಹಾಕ್ತಾರೆ, ಆರ್ಟಿಫಿಷಿಯಲ್ ಎಲ್ಲ ಆರ್ಗನ್ಸ್ಗಳಿಗೂ ಸಪ್ಲಿಮೆಂಟ್ ಹಾಕ್ತಾರೆ. ಆದರೆ ಆರ್ಟಿಫಿಷಿಯಲ್ ಹೊಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ, ಆರ್ಟಿಫಿಷಿಯಲ್ ಕಿಡ್ನಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅಂತ ಹಾಕಿದರೂ ಕೂಡ ಉಳಿಯೋದಿಲ್ಲ, ಬೇರೆಯವ್ರ ಕಿಡ್ನಿ ಹಾಕಿಸ್ಕೊಂಡ್ರು ಕೂಡ ಸರಿಯಾಗಿ. ಅದಕ್ಕೆ ಇದು ಮೇನ್ ಇಂಜನ್ ಸರಿ ಆಯ್ತು ಅಂದರೆ ಇಡೀ ದೇಹ ಸ್ವಸ್ಥವಾಗಿ 100 ವರ್ಷ ಚೆನ್ನಾಗಿರುತ್ತೆ. ಅದಕ್ಕೆ ಈ ಹೈಡ್ರೋ ಪ್ಯಾಕನ್ನು ಮಾಡ್ಕೊಳ್ಳೋದು. ಇದನ್ನು 3 ತಿಂಗಳು ಸತತವಾಗಿ ಮಾಡಿ. ನೀವು ಟ್ರಾವೆಲಿಂಗ್ ಮಾಡ್ತಾ ಇದ್ರು ಕೂಡ ಅಲ್ಲೂ ಈ ಬಟ್ಟೆಯನ್ನು ನೀವು ನಿಮ್ಮ ಜೊತೆಗೇ ತಗೊಂಡು ಹೋಗ್ಬೇಕು. ನೀವೆಲ್ಲೋದ್ರೂ ಈ ಬಟ್ಟೆ ಇರಬೇಕು. 3 ತಿಂಗಳು ಸತತವಾಗಿ ಈ ರೀತಿ ಮಾಡಿ. ಥೈರಾಯ್ಡ್ ಸಮಸ್ಯೆ ಇದ್ರೆ ಇಲ್ಲಿ ಹಾಕಿ, ಕಣ್ಣಿನ ಸಮಸ್ಯೆ ಇದ್ರೆ ಇಲ್ಲಿ, ಎದೆಯಲ್ಲಿ ಕಫ ಕಟ್ಟೋ ಸಮಸ್ಯೆ ಇದ್ರೆ ಇಲ್ಲಿ. ಏನು ತಂಪು ನಾರ್ಮಲ್ ಕೋಲ್ಡ್ ಒಂದು ಪ್ಯಾಕನ್ನೇ ಹಾಕ್ಬೋದು, ಏನು ಬಿಸಿನೀರು ಹಾಕ್ಬೇಕಂತೇನಿಲ್ಲ. ಅದೇನಾಗುತ್ತೆ, ಮೇಲ್ಗಡೆ ಡ್ರೈ ಆಗುತ್ತೆ 1 ಅವರ್ಲಿ. ಆದರೂ ಕೂಡ ಒಂದು 8 ಪದರ ಸುತ್ತಿರ್ತಿರಲ್ಲ, ಒಳಗಡೆ ತಂಪೇ ಇರ್ತದೆ. ಹೀಗೆ 3 ತಿಂಗಳು ಸತತ ಮಾಡಿ ನೋಡಿ, ಭಯಾನಕ ರೋಗಗಳು ನಿವಾರಣೆ ಆಗ್ತಾ ಬರ್ತವೆ. BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಫ್ಯಾಟಿ ಲಿವರ್, ಜಾಯಿಂಟ್ ಪೇನ್, ಸ್ಕಿನ್ ಡಿಸೀಸ್ ಇವೆಲ್ಲವೂ ಕೂಡ ನಿವಾರಣೆ ಆಗ್ತಾ ಬರ್ತವೆ.
ಆದರೆ ನಿರಂತರವಾಗಿ 3 ತಿಂಗಳು ಸತತವಾಗಿ ಮಾಡೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದನ್ನು 3 ತಿಂಗಳು ಮಾಡಿ ನಿಮಗೇನು ಅನುಭವ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನಾದ್ರು ಸಂದೇಹಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ಸ್ಗೆ ಒಂದು ಉತ್ತರ ಕೊಡ್ತಕ್ಕಂಥ ಒಂದು ವಿಡಿಯೋ ಮಾಡ್ತೀವಿ. ತಮ್ಮೆಲ್ಲರಿಗೂ ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.